ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತು ಟೊಮಾಟೊಯಿಂದ ಒಂದು ಸ್ವೀಟ್ ಹಲ್ವಾ ಮಾಡ್ತೀನಿ. ಹಲ್ವಾ ಹೇಗೆ ಮಾಡೋದಂತೆ ತೋರಿಸ್ತೀನಿ, ಬನ್ನಿ. ನೋಡಿ, ಈ ಥರ ತೊಗೊಂಡ್ಬಿಟ್ಟು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ಜಾಲಿಸ್ಕೋಬೇಕು. ನೋಡಿ, ಈ ಥರ ಒಂದು ಬಟ್ಲು ತೊಗೊಂಡು ಒಂದು ಜಾಳಿ ತೊಗೊಂಡು ನಾವು ಇದಕ್ಕೆ ಹಿಂಗೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಸೋಸ್ಕೋಬೇಕು. ಯಾಕಂದರೆ ಕೆಳಗಡೆ ಅದು ಬರ್ತಿರ್ತದೆ ನೋಡಿ ಪೇಸ್ಟು. ನೋಡಿ, ಈ ಥರ ಪೇಸ್ಟು ತೊಗೋಬೇಕು ನಾವು ನೀಟಾಗಿ. ತೊಗೊಂಡ್ಬಿಟ್ಟು ಇದನ್ನೇ ಮತ್ತೆ ಇನ್ನೊಂದು ಸತಿ ಜಾರಿಗೆ ಇದನ್ನ ನಾವು ಹಾಕ್ಕೋಬೇಕು. ಯಾಕಂದರೆ ಇದು ದಪ್ಪ ದಪ್ಪ ಇರೋದಕ್ಕೆ ಹಲ್ವಾ ಮಾಡೋಕ್ಕಾಗಲ್ಲ. ಈ ಥರ ನುಣ್ಣಗೆ ರುಬ್ಕೊಂಡು ನಾವು ಈ ಥರ ಚಾನಿ ತೊಗೊಂಡ್ಬಿಟ್ಟು ನಾವು ಸೋಸ್ಕೋಬೇಕು. ನೋಡಿ, ಇವಾಗ ಇನ್ನೊಂದು ಸತಿ ನಾನು ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ಎರಡನೇ ಸತಿ ನಾನು ರುಬ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಎಲ್ಲ ಸ್ವಲ್ಪ ತಗೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡೋದ್ರಿಂದ ಸೂಪರಾಗಿರುತ್ತೆ. ಒಂದು ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು. ಇದು ಈ ಥರ ಮಾಡಿಕೊಟ್ರೆ ಸ್ವೀಟ್ ಇರುತ್ತೆ. ಹೊರಗಡೆ ತರೋ ಬದಲು ಮನೆಯಲ್ಲೇ ಈ ಥರ ನೀವು ಮಾಡಿಕೊಡ್ಬೋದು. ಮಕ್ಕಳು ಸ್ಕೂಲ್ ಹೋಗಿ ನಂತರ ನಿಮಗೂ ಟೈಮ್ ಸಿಗುತ್ತೆ, ಆವಾಗ ಮಾಡ್ಕೊಬೋದು. ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ಮಾಡಿಟ್ರೆ, ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ರೆ ಒಂದು ವಾರ 15 ದಿವಸ ಗಂಟನೂ ತಿನ್ಬೋದು. ಇದು ಏನು ಕೆಡಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಹಾಕಂಗಿಲ್ಲ, ಈ ಥರ ದಪ್ಪ ಇರೋದು ಇದೆಲ್ಲ ತೊಗೊಂಬಿಡೋಣ. ಸಿಪ್ಪೆ ಎಲ್ಲ ಈ ಥರ ಸಾಕು. ಇನ್ನು ರುಬ್ಬೋದು ಈ ಥರ ಜ್ಯೂಸ್ ಥರ ಮಾಡ್ಕೋಬೇಕು. ನೋಡಿ ಹೇಗಿದೆ ಅಂತ, ಒಂಥರ ಜ್ಯೂಸ್ ಇದ್ದಂಗಿದೆ. ಇದು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ, ಇದು ಜ್ಯೂಸ್ ಇದೆ ಅಲ್ವಾ, ಟೊಮಾಟೊ ಜ್ಯೂಸು. ಇವಾಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ, 4 ಟೊಮೊಟೊಗೆ ಅರ್ಧ ಬಟ್ಲು ಇದು ಜ್ಯೂಸ್ ಬಂದಿದೆ ಟೊಮೊಟೊದು. ನೀವು ಯಾವ ಬಟ್ಲೆ ಅಳತೆ ತೊಗೋತೀರಾ ಆ ಬಟ್ಲೆನೇ ತೊಗೊಳ್ಳಿ. ಜಾಸ್ತಿ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ. ಸ್ವಲ್ಪ ಮೀಡಿಯಮಾಗಿ ರಸ ಬರೋಕ್ಕೆ ನೀವು ರುಬ್ಕೋಬೇಕು. ಈಗ ಇದನ್ನು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಹಾಕಿಬಿಟ್ಟು ನಾವು ನಿಧಾನಕ್ಕೆ ನಾವು ಈ ಥರ ಸ್ವಲ್ಪ ಕೈ ಆಡಬೇಕು. ಈ ಸ್ವಲ್ಪ ಕುದಿಬೇಕು. ಕುದಿತಾ ಇರುವಾಗೆ ಹೀಗೆ ಕೈ ಆಡ್ತಾ ಇರಬೇಕು. ಇದು ಕುದಿತಾ ಇರಲಿ. ಇನ್ನೊಂದು ಇದು ಮಾಡೋದು ತೋರಿಸ್ತೀನಿ, ಅದಕ್ಕೆ ಹಾಕೋದು. ನೋಡಿ, ಒಂದು ಬಟ್ಲು ತೊಗೋಬೇಕು. ಬಟ್ಲು ತೊಗೊಂಡು ಕಾರ್ನ್ಫ್ಲೋರು ಒಂದು 5 ಸ್ಪೂನು ಕಾರ್ನ್ಫ್ಲೋರ್ ಹಾಕೋಬೇಕು. ನೋಡಿ, 2 3 4 5 ಸ್ಪೂನು ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕೊಂಡ್ಬಿಟ್ಟು, ಜಾಸ್ತಿ ಹಾಕ್ಬಾರ್ದು, ನೋಡಿ ನೋಡಿ ಹಾಕ್ಕೋಬೇಕು ಅಷ್ಟೇ. ಗಂಟಾಗಲಾರ್ದಂಗೆ ಇದನ್ನು ನಾವು ಕರಗಿಸಿ ಇಟ್ಕೋಬೇಕು. ನೋಡಿ, ಈ ಥರ ನಾವು ಇದನ್ನು ನೀಟಾಗೆ ಗಂಟಿರಬಾರ್ದು, ಆ ಥರ ಕಲಸಿ ಇದನ್ನು ಇಟ್ಕೋಬೇಕು. ಕುದೀತಾ ಐತಂತೆ. ಕುದಿಯುವಾಗ ನಾವು ಸ್ವೀಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಪ್ರಮಾಣ ಹಾಕ್ಕೋಬೇಕು. ನಾನೊಂದು ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ನೋಡಿಬಿಟ್ಟು ಕಡಿಮೆನೋ ಜಾಸ್ತಿನೋ ಅನ್ನಂಗೆ ಹಾಕೋಬೇಡಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಬೆಲ್ಲ ಹಾಕ್ಕೋಬೋದು. ನೋಡಿ ಹೇಗೆ ಕುದೀತಾ ಇದೆ ಅಂತ, ಹೇಗೆ ಕಲರ್ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿದೆ ಇದು. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಟೊಮೊಟೊಯಿಂದ ಸಖತ್ತಾಗಿರುತ್ತೆ. ನೀವು ಕ್ಯಾರೆಟ್ ಹಲ್ವಾ ತಿಂದಿದ್ದೀರಾ, ಬಾದಾಮಿ ಹಲ್ವಾ ತಿಂದಿದ್ದೀರಾ, ಟೊಮೊಟೊ ಹಲ್ವಾ ಒಂದು ಸತಿ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲರ್ ಇದೆ ಅಂತೆ. ಸೂಪರಾಗಿರುತ್ತೆ. ಇನ್ನೊಂದು ಏನಂದರೆ, ಇದು ಕಾರ್ನ್ಫ್ಲೋರ್ ಕಲಸಿರ್ತೀವಲ್ವ, ಬಿಸಿ ಇರುವ ನೀವು ಗ್ಯಾಸ್ ಆನಲ್ಲಿ ಇಟ್ಕೊಂಡು, ಒಬ್ಬೊಬ್ಬರಿಗೆ ಮಾಡೋಕ್ಕೆ ಬರಲ್ಲ, ಮಾಡೋಕ್ಕೆ ಹೋಗಬೇಡಿ. ಹಾಫ್ ಮಾಡಿಬಿಟ್ಟು ನೀವು ಕಲಸಿ ಆಮೇಲೆ ಗ್ಯಾಸ್ ಆನ್ ಮಾಡ್ಬೋದು. ನಾನು ಸಣ್ಣಗೆ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಗೊತ್ತಿಲ್ಲದವರು ಬೇಕಾದ್ರೆ ಹಾಫ್ ಮಾಡಿಬಿಟ್ಟು ಹಾಕ್ಕೋಬೋದು. ಯಾಕಂದರೆ ಸಡನ್ನಾಗಿ ಹಾಕಿದ ತಕ್ಷಣ ಇದು ಆಗಿಬಿಡುತ್ತೆ, ಗಂಟಾಗಿಬಿಡುತ್ತೆ. ನೋಡಿ, ಇವಾಗ ನಾನು ಕಾರ್ನ್ಫ್ಲೋರ್ ಕಲಿಸ್ಕೊಂಡಿದ್ನಲ್ವ, ಇದನ್ನ ಹಾಕಿಬಿಟ್ಟು ನಾನು ಹೀಗೆ ತಿರುತ್ತಾ ಇದ್ದೀನಿ. ನಿಮಗಷ್ಟು ಬೇಗ ಬೇಗ ಮಾಡೋಕ್ಕಾಗಿಲ್ಲ ಅಂದ್ರೆ ಆಫ್ ಮಾಡಿಬಿಟ್ಟು ನೀವು ಗ್ಯಾಸು ಆನ್ ಮಾಡ್ಕೋಬೋದು. ನಾನು ಸಣ್ಣ ಉರಿ ಇಟ್ಕೊಂಡು ನಾನು ಹಾಕಿದ್ದೀನಿ ನೋಡಿ. ಇವಾಗ ಇದಕ್ಕೆ ಒಂದು 3 ಏಲಕ್ಕಿ ನಾನು ಕುಟ್ಟಿಟ್ಕೊಂಡಿದ್ದೆ, ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ.
ಹಾಕ್ಬಿಟ್ಟು ಒಂದು 5 ನಿಮಿಷ ನೋಡಿ ಹೇಗೆ ಬರ್ತಾ ಇದೆ ಅಂತ. ಅವಾಗೆ ತಕ್ಷಣಕ್ಕೆ ತಿರುಗಬೇಕು ಇದನ್ನು. ನೋಡಿ ಗಂಟಾಗುತ್ತೆ ಅಂತ ಭಯ ಬೀಳಬೇಕಾಗಿಲ್ಲ. ನೀವು ಜೋರಾಗಿ ಉರಿ ಇಟ್ಕೊಂಡು ತಿರುವಕ್ಕೆ ಹೋಗಬೇಡಿ. ಸಣ್ಣ ಉರಿಯಲ್ಲಿ ನೀವು ಈ ಥರ ನೀವು ತಿರುಗಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಹಲ್ವಾ. ನೀವು ತಕ್ಷಣಕ್ಕೇ ಲೇಟ್ ಆದರೆ ಇದು ಗಟ್ಟಿಯಾಗಿಬಿಡುತ್ತೆ. ತಕ್ಷಣಕ್ಕೆ ಒಂದು ಬಾಕ್ಸು ಇಲ್ಲ ಒಂದು ಏನೋ ತೊಗೊಂಡ್ಬಿಟ್ಟು ಅದಕ್ಕೆ ನೀವು ಎಣ್ಣೆ ಹಚ್ಕೊಂಡು ನೀವು ಇದನ್ನು ಹಾಕಿಬಿಡ್ಬೇಕು. ರೆಡಿಯಾಗಿದೆ. ನಾನು ಇವಾಗ ಬಾಕ್ಸಿಗೆ ಹಾಕ್ಕೊತೀನಿ. ಅದೊಂದು ನೋಡಿ ಈ ಥರದ್ದೊಂದು ಬಾಕ್ಸ್ ಟೈಪ್ ಇರೋದು ಬಾಕ್ಸ್ ತೊಗೊಳ್ಳಿ. ಇಲ್ಲ ಅಂದರೆ ಒಂದು ಸ್ಟೀಲ್ದು ದೊಡ್ಡದಾಗಿದ್ದು ತೊಗೋಬೋದು, ತಟ್ಟೆಗೂ ಹಾಕ್ಬೋದು. ನಾನು ಬಾಕ್ಸ್ ಇರೋದಕ್ಕೆ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ. ನೋಡಿ ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಿಂಗೆ ಹಾಕ್ಬಿಟ್ಟು ಇದನ್ನು ಸುರಿಬಿಟ್ಟು ಇದನ್ನು ನಾವಿವಾಗ ಒಂದೇ ಸಮ ಮಾಡಿ ನೋಡಿ ಈ ಥರ ನಾವು ಇದನ್ನು ಬಾಕ್ಸಿಗೆ ಹಾಕಿಬಿಟ್ಟು ನಾವು ಸ್ವಲ್ಪ ಸ್ಟಫ್ ಮಾಡಬೇಕು. ಹಿಂಗೆ ಎಲ್ಲ ಕಡೆನೂ ಮಾಡ್ಕೊಂಬಿಟ್ಟು ನೀಟಾಗಿ ಇದನ್ನು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಇವಾಗ ಹೇಗಾಗಿದೆ ಅಂತ. ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊತಾ ಇದ್ದೀನಿ. ನೀವು ತುಪ್ಪ ತಿನ್ನೋರಿದ್ದರೆ ಒಳಗಡೆನೆ ನಾವು ಟೊಮೊಟೊ ಎಲ್ಲ ಈ ಥರ ಕಾನ್ಫ್ಲವರ್ ಹಾಕಿ ತಿರುಗ್ತಿರ್ತೀವಲ್ವ, ಒಂದು 2-3 ಸ್ಪೂನು ತುಪ್ಪ ಹಾಕಿಬಿಟ್ಟು ತಿರುವಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಕ್ಕಳಿಗೆ ಕೆಮ್ಮು ಅಂದ್ಕೊಂಡು ನಾನು ತುಪ್ಪ ಇಲ್ಲದೆ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಿಂಗೆ ಮೇಲೆ ನಾನು ತುಪ್ಪ ಸವರಿ ತೋರಿಸ್ತಾ ಇದ್ದೀನಿ. ನೀವು ಇಷ್ಟ ಇರೋರು ನೀವು ಅದ್ರ ಒಳಗಡೆನೇ ಹಿಂಗೆ ತಿರುಗ್ತಿರ್ತೀರಲ್ವ, ಟೊಮೊಟೊ ಆಗಲಿ ಆಮೇಲೆ ಕಾರ್ನ್ಫ್ಲವರ್ ಆಗಲಿ ಹಾಕಿದಾಗೆ ನೀವು ತುಪ್ಪ ಅದಕ್ಕೆ ಹಾಕ್ಕೊಂಡು ಒಂದು 2-3 ಸ್ಪೂನು ತುಪ್ಪ ಹಾಕ್ಬೋದು. ಯಾಕಂದ್ರೆ ನನ್ನ ಮಕ್ಕಳಿಗೆ ಇವಾಗ ಕೆಮ್ಮು ನೆಗಡಿ ಜ್ವರ ಜಾಸ್ತಿ ಅಂತೇಳಿ ನಾನು ತುಪ್ಪ ಹಾಕ್ತಾಯಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದು ಹೀಗೆ ಸ್ವಲ್ಪ ಕೈ ಸಹಾಯದಿಂದ ಹಿಂಗೆ ಮಾಡಿಕೊಂಡು ನಾವಿವಾಗ ಇದನ್ನು ಕೆಳಗೆ ಹಾಕ್ಕೊಳ್ಳೋಣ. ಇವಾಗ ಹೀಗೆ ಮಾಡಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇವಾಗ ಮತ್ತೆ ಇದ್ರ ಮೇಲೂ ನಾನು ತುಪ್ಪ ಸುರುಕೋತಾ ಇದ್ದೀನಿ. ಈ ಥರ ಬಿಟ್ಟು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಟೊಮೊಟೊದಂತ ಅನಿಸೋದೇ ಇಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಹಲ್ವಾ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನಿವಾಗ ಮಾಡಿದ್ದೀನಿ. ನಿಮ್ಮ ಮನೇಲಿ ಟಿಫಿನ್ ಬಾಕ್ಸ್ ಇಲ್ಲ ಅಂದರೆ ಈ ಥರ ರೌಂಡ್ ಬಾಕ್ಸ್ ಇದ್ದರೆ ಇಲ್ಲ ರೌಂಡ್ ತಟ್ಟೆ ಇದ್ದರೆ ಅದರಲ್ಲೇನೂ ನೀವು ಮಾಡ್ಬೋದು. ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಚಿಕ್ಕ 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 ಪೀಸ್ಗಳು ಕಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ. ಇದೇ ಥರ ನೀವು ಕ್ಯಾರೆಟ್ ಹಲ್ವನೂ ಮಾಡ್ಕೋಬೋದು. ನಾನು ಟೊಮೊಟೊಯಿಂದ ಮಾಡಿದ್ದು ನಿಮಗೆ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಕಟರ್ ಇರುತ್ತೆ, ಅದರಲ್ಲೇನು ನೀವು ನೀಟಾಗಿ ಕಟ್ ಮಾಡ್ಕೋಬೋದು. ಇಲ್ಲದವರು ಈ ಥರ ಚಾಕುವಲ್ಲಿ ಮಾಡ್ಕೋಬೋದು. ನೋಡಿ ಇದು ಹೇಗಾಗಿದೆ ಅಂತ ನಿಮಗೆ ಕಾಣಿಸುತ್ತೆ, ಯಾವ ಥರ ಇದೆ ಅಂತ ನೋಡಿ. ಎಷ್ಟು ಸ್ಪಾಂಜಿಯಾಗಿದೆ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿದೆ. ನೀವು ಬೆಲ್ಲ ಸಿಹಿ ಪ್ರಮಾಣ ನೋಡಿಕೊಂಡು ಹಾಕೋಬೋದು. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿದ್ದೀನಿ. ನೀವು ಆಮೇಲೆ ಈ ಟೊಮೊಟೊ ತಿರುವಾಗೆ ನಿಮ್ಗೆ ಸಿಹಿ ಕಮ್ಮಿ ಅನಿಸಿದರೆ ಸ್ವಲ್ಪ ಮತ್ತೆ ಸಿಹಿ ಹಾಕ್ಕೋಬೋದು. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಬಂದಿದ ತಕ್ಷಣ ಪ್ಲೇಟ್ಗೆ ಹಾಕ್ಕೊಡಿ, ಇಷ್ಟಪಟ್ಟು ತಿಂತಾರೆ. ದೊಡ್ಡವರಾಗಲಿ ವಯಸ್ಸಾದವರಾಗಲಿ. ಬೆಲ್ಲ ಅಲ್ವಾ, ಸಕ್ಕರೆ ಅಲ್ಲ, ಇದು ಬೆಲ್ಲದಿಂದ ಮಾಡಿದ್ದು. ನೀವು ಒಂದು ಸತಿ ಟ್ರೈ ಮಾಡಿ. ಈಗ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಮಾಡಿಕೊಂಡು ಸೂಪರಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಕಣ್ಣಿಲೆ ನೋಡಿದ್ರೇ ಖುಷಿ ಆಗುತ್ತೆ. ಇದು ಮಾಡಿ ತಿಂದರೆ ಎಷ್ಟು ಖುಷಿ ಆಗ್ಬೋದು ನೀವೇ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಏನು ಜಾಸ್ತಿ ಕೆಲಸ ಇಲ್ಲ. ಒಂದು ಕಾರ್ನ್ಫ್ಲವರ್ ಇದ್ದರೆ ಒಂದು 3 ಟೊಮೊಟೊನೋ 2 ಟೊಮೊಟೊನೋ ನೀವು ಎಷ್ಟು ಜನ ಇರ್ತೀರಿ ಅಷ್ಟು ಜನದ ಮೇಲೆ ನೀವು ಮಾಡ್ಬೋದು. ನೋಡಿ ಈ ಹಲ್ವಾ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.